ಕಾವೇರಿ ವಿಚಾರವಾಗಿ ಕರ್ನಾಟಕ ಸರ್ಕಾರ ಪದೇ ಪದೇ ಎಡುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಕಾವೇರಿ ಟ್ರಿಬ್ಯುನಲ್ ಮತ್ತೆ 2.5 TMC ನೀರನ್ನು ಬಿಡುವಂಥದ್ದಕ್ಕೆ ಆದೇಶ ಮಾಡಿರುವಂಥದ್ದು. ಕರ್ನಾಟಕದಲ್ಲಿರೋ ಸರ್ಕಾರ ದುಡ್ಡು ಹೊಡೆಯೋಕ್ಕೆ, ಲೂಟಿ ಮಾಡೋಕ್ಕೆ ಸಮಯವನ್ನು ಕಳೀತಾ ಇದೆ ಹೊರತು ಕಾವೇರಿ ನೀರನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕಿಂಚತ್ತೂ ಗಮನ ಕೊಡ್ತಾ ಇಲ್ಲ. ಪ್ರತಿ ಬಾರಿನೂ ಕೂಡ ನಮಗೆ ಕಾವೇರಿ ಟ್ರಿಬ್ಯುನಲಲ್ಲಿ, ಕೋರ್ಟ್ಗಳಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಸಭೆ ಕರೆದು ನಮ್ಮ ನಿಲುವನ್ನು ಕೋರ್ಟಲ್ಲಿ ಮತ್ತು ಟ್ರಿಬ್ಯುನಲಲ್ಲಿ ಸರಿಯಾಗಿ ವಾದ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇಲ್ಲ. ಒಂದು ರೀತಿ ಕಾವೇರಿ ನೀರಿನ ಬಗ್ಗೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಸ ಮಾಡುವಂಥ ರೈತರ ಬಗ್ಗೆ ಈ ಸರ್ಕಾರ ಕಡೆಗಣಿಸ್ತಾ ಇದೆ. ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಲವಾರು ದಿನಗಳಿಂದ ಕಾವೇರಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ಇವರು ಕಣ್ ತೆರೆದು ನೋಡೋವಂಥ ಪ್ರಯತ್ನವನ್ನು ಮಾಡದೆ ಕಾಂಗ್ರೆಸ್ ಅವರು ಎಷ್ಟು ದುಡ್ಡು ಹೊಡಿಬೋದು, ಎಷ್ಟು ಡೆಲ್ಲಿಗೆ ATM ಹಂಗೆ ಕಳಿಸ್ಬೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಕೇಳಿದ್ರೆ ದುರಾಂಕಾರದ ಮಾತುಗಳನ್ನು ಆಡೋದು ಬಿಟ್ಟರೆ ಕಾಂಗ್ರೆಸ್ ಅವರು ಏನು ಮಾಡ್ತಾ ಇಲ್ಲ. ಕಾಂಗ್ರೆಸ್ಸಿನ ಈ ಭಾಗದ ಜನ, ಕಾವೇರಿ ಜಲಾನಯನದ ಪ್ರದೇಶದ ಜನ ನಿಜಕ್ಕೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕಾವೇರಿ ವಿಚಾರವಾಗಿ ತನ್ನ ನಿಲುವು ಸರಿಯಾಗಿ ಕೋರ್ಟ್ಗಳಲ್ಲಿ ಸ್ಪಷ್ಟ ಮಾಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನೋಡಿ, ವಿರೋಧ ಪಕ್ಷದ ಸದಸ್ಯರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕೇಸ್ಗಳನ್ನು ಹಾಕುವಂಥದ್ದು, ಈಗಾಗಲೇ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಇರ್ಬೋದು, ಕೇಸ್ಗಳು ದಾಖಲೆ ಮಾಡುವಂಥದ್ದು ಇರೋದು ಮಾಡಿದ್ದಾರೆ. ಈಗ ಶಾಸಕರ ಮೇಲೂ ಕೂಡ ಅವ್ರನ್ನ ಬಂಧಿಸುವಂಥದ್ದಕ್ಕೆ ಹೊರಟಿರುವಂಥದ್ದು ಕೂಡ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನು ಪೂಂಜಾ ಅವ್ರನ್ನ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯ ನಿಜಕ್ಕೂ ಖಂಡನಾರ್ಹ. ಇದೇ ಥರ ಮುಂದುವರೆದ್ರೆ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಕರ್ನಾಟಕದಲ್ಲಿ ಉಳಿಯಲ್ಲ ಅನ್ನೋ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ಶಾಸಕರಿಗೆ ಅವರ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದನ್ನು ನಾನು ಖಂಡಿಸ್ತೀನಿ. ನೋಡಿ, FIR ಯಾಕಾಯಿತು ಅದನ್ನು ಕೂಡ ಒಬ್ಬ ಶಾಸಕ ಅವರ ಇತಿಮಿತಿಯೊಳಗೆ ಮಾತಾಡೋ ಅಂತನೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಶಾಸಕರು ಆವಾಜ್ ಹಾಕಿರೋದು ಎಷ್ಟು ಬಂದಿದೆ ಇದುವರೆಗೂ, ಅಲ್ಲೇ ಮಾಡಿರೋದು ಎಷ್ಟು ಜನ ಬಂದಿದೆ. ಮೊನ್ನೆ ಕೆಂಗೇರಿ RR ನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ 3 ಜನ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಣ್ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಪ್ಪಾಳಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಎಷ್ಟು ಜನ ಅರೆಸ್ಟ್ ಮಾಡಿದ್ರು? ಕಪ್ಪಾಳಕ್ಕೆ ಹೊಡೆದಿರೋದು ಪೊಲೀಸರು ಸಬ್ ಇನ್ಸ್ಪೆಕ್ಟರ್ನ ಕಪ್ಪಾಳಕ್ಕೆ ಹೊಡೆದಿರೋದು. ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಹಾಗಾರೆ ಕಪ್ಪಾಳಕ್ಕೆ ಹೊಡೆದವ್ರನ್ನೇ ಅರೆಸ್ಟ್ ಮಾಡಿಲ್ಲ, ನೀವು ಬೈದವ್ರ ಬಗ್ಗೆ ಅರೆಸ್ಟ್ ಮಾಡಕ್ಕೆ ಹೋಗ್ತಿರಲ್ಲ. ನಿಮ್ಮದು ಇದು ಕಾಂಗ್ರೆಸ್ಸಿನ ದ್ವಿಮುಖ ನೀತಿ. ಇದನ್ನು ಖಂಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.